ಒಬ್ಬಗ ಅಂದ್ಬಿಟ್ಟು ನೀನು ತಲೆ ಮೇಲೆ ಕೂರಿಸ್ಕೊಂಡೆ. ಅವನು ಏನೂ ಮಾಡಲ್ಲ, ಈ ಕಡೆ ಓದೋದು ಇಲ್ಲ, ಈ ಕಡೆ ಮನೆ ಕೆಲಸನೂ ಕಲಿಯಲ್ಲ. ಆಮೇಲೆ ಏನು ಮಾಡ್ತಾನೆ ಅವನು? ಕೆಲಸ ಸಿಗುತ್ತೆ ಅಂದರೆ ಎಲ್ಲರಿಗೂ ಕೆಲಸ ಸಿಗುತ್ತಾ? ಚೆನ್ನಾಗಿ ಓದಬೇಕು ತಾನೇ. ನೀನು ವಹಿಸ್ಕೊಂಡೇ ಅವನು ನಿನ್ನಿಂದನೇ ಹಾಳಾಗಿರೋದು. ಈ ಕಡೆ ಹೊಲ ಗದ್ದೆ ಅದು ಇದು ಹಸು ಕರು ಅಂತ ನೋಡಿಕೊಂಡ್ರೆ ಅದಾದರೂ ಅವ್ನ ಜೀವನಕ್ಕಾಗಲ್ವೇ? ಅದು ಇಲ್ಲ ಇದು ಇಲ್ಲ. ನಾಳೆ ಮದುವೆ ಮಾಡಿಬಿಟ್ರೆ ಅವನ ಹೆಂಡತಿ ಮಕ್ಕಳನ್ನ ಉಪವಾಸಕ್ಕೆ ಹಿಡಿಯುತ್ತಾನೆ. ಅವ್ನು ಹಿಂಗೆ ಇರ್ತಾನೇನ್ರಿ? ಹೋಗ್ತಾ ಹೋಗ್ತಾ ಅವನಿಗೆ ಜವಾಬ್ದಾರಿ ಬರುತ್ತೆ. ಹೋಗ್ರಿ, ನೀವೊಬ್ಬರು ಬೈಯೋದು ಸಿಕ್ಬಿಟ್ರೆ ಎಲ್ಲನೂ ಬೈತೀರಾ. ಅವ್ನು ಮದುವೆ ಮಾಡಿದ್ರೆ ಹೆಂಡತಿ ಮಕ್ಕಳನ್ನ ಅವ್ನು ಸಾಕೋದು ಗೊತ್ತಿಲ್ವಾ? ಈಗೇನೋ ನೀವಿದ್ದಕ್ಕೆ ನಮ್ಮಪ್ಪ ಮಾಡ್ತಾರೆ ಅಂದ್ಬಿಟ್ಟು ಇದು ಮಾಡ್ತಾನೆ. ಈಗ ಹುಡುಗಾಟದ ವಯಸ್ಸು, ಆಡಬೇಕು ಅನ್ನೋ ವಯಸ್ಸು. ಹೋಗಲಿ, ಆಡ್ಕೊಳ್ಳಿ. ನೀವು ಸುಮ್ಮನೆ ಅವನ್ನ ಬೈಯೋದೇ ಆಗುತ್ತೆ ನಿಮಗೆ. ಇನ್ನೂ ಚಿಕ್ಕವನೇನೆ, ಇವಾಗ ಜವಾಬ್ದಾರಿ ವಹಿಸ್ಕೊಳ್ಳೋದು ಇನ್ಯಾವಾಗ ವಹಿಸ್ಕೊತಾನೆ? ನಾಳೆ ನಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಕುಟುಂಬ ನಡೆಸೋರು ಯಾರು? ನಾನಾದ್ಮೇಲೆ ಅವನು ತಾನೇ. ನೀನು ಈ ಥರ ವಹಿಸ್ಕೊಂಡೆ ನಿನ್ನಿಂದನೇ ಅವನು ಹಾಳಾಗಿರೋದು. ಅಯ್ಯೋ, ನನ್ನ ಯಾಕ್ರಿ ಬೈತಿದ್ದೀರಾ? ಹೋಗಿ ನಿಮ್ಮ ಮಗನ ಕೇಳಿ ಹೋಗಿ. ಅವ್ನು ಬೈಯೋದಲ್ಲದೆ ನನ್ನನ್ನು ಬೈಯೋದು ಸೇರಿಸ್ಕೊಂಡು. ಗೌರಿ ಮದುವೆ ಆಗಲಿ, ನಾನೇ ತಗಾದ್ರು ಹೊಟ್ಟೋಗ್ತೇನೆ ಮನೆ ಬಿಟ್ಟು. ಅಪ್ಪ ಮಗ ಇಬ್ಬರು ಇರೋರಿ. ಅವ್ನು ಏನೇ ಮಾಡಿದ್ರು ಬಂದು ನನ್ನನ್ನೇ ಬೈಯೋದು. ನಿಮ್ಮ ಮಗನ್ನ ನೀವೇ ಬುದ್ಧಿ ಕಲಿಸ್ಕೊಳ್ಳಿ. ನಾನೇನು ಬೇಡ ಅಂತ ಹೇಳಿದ್ನೆ. ಇರು ನಾನು ಗೌರಿ ಮದುವೆ ಆಗಲಿ, ಆಮೇಲೆ ಮಾಡ್ತೇನೆ. ಅವನಿಗೆ ಹೊಲಕ್ಕೆ ಕರ್ಕೋಗಿ ಚೆನ್ನಾಗಿ ಕೆಲಸ ಮಾಡಿಸ್ತೇನೆ. ಹಾಗಾದರೂ ಅವನಿಗೆ ಬುದ್ಧಿ ಬರುತ್ತೆ. ಬಿಡು, ಒಬ್ಬ ಮಗ ಸೋಕಿಲ್ ಬೆಳೀಲಿ ಅಂತ ಬಿಟ್ಟಕ್ಕೆ ಸೋಕಿನೇ ಕಲ್ತ್ಕೊಬಿಟ್ಟ. ನಾಳೆ ದಿನ ಗೊರ್ಗದ್ದ ಮಾಡು, ನಾಟಿ ಆಡು ಅಂದರೆ ಯಾರು ಮಾಡ್ತಾರೆ? ಹೋಗಪ್ಪ, ಮೈಕೈ ನೋವು ಅದು ಇದು ಅಂತ ಸೋಂಬೇರಿತನ ಬಂದ್ಬಿಡುತ್ತೆ. ಆಮೇಲೆ ಹೊಟ್ಟೆಗೆ ಏನು ಮಾಡ್ತಾನೆ? ಇವಾಗಿಂದ ಮಕ್ಕಳನ್ನ ಗೇಯಿಸ್ಬೇಕು, ಕೆಲಸ ಮಾಡಿಸ್ಬೇಕು ಮಕ್ಕಳನ್ನ. ಅವ್ನು ಬರಲಿ, ಅವ್ನು ಮಾಡ್ತೇನೆ. ಅವನು ಇವತ್ತು ಮನೆಗೆ ಹೇಗೋ ಬಂದುಬಿಡಲಿ. ಸರಿ, ಏನೋ ಮಾಡಿ. ನನಗೆ ಒಳಗಡೆ ಕೆಲಸ ಇದೆ. ಸಾಂಬಾರ್ಗೆ ಇಟ್ಬಿಟ್ಟು ಬಂದೀನಿ. ಸಾಂಬಾರೆಲ್ಲ ಸುರಿದೋದ್ರೆ ಮತ್ತೆ ಯಾರು ಮಾಡೋದು? ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಕೆಲಸ ಇರಲ್ವೇ? ನೀವೇನು ಅಡುಗೆ ಮಾಡೋರಿಗಿಂತ ಹೆಚ್ಚಾಗಿ ಮಾತಾಡ್ತೀರಾ ನೀವು? ಸರಿ ಹೋಗು, ಅದೇನೋ ಮಾಡೋ ಹೋಗು. ನನಗೂ ಬೇರೆ ಕೆಲಸ ಇದೆ. ಇವಾಗ ಹೋಗಿ ಟೆಂಪನಾರು ಒಪ್ಕೊಬರ್ತೀನಿ. ಬಾಡಿಗೆ ಎಷ್ಟು ತಗೋತಾರೋ ಏನೋ ಕೇಳ್ಕೊಬರ್ತೀನಿ. ಮನೇಲಿ ಒಂದಷ್ಟು ದುಡ್ಡು ಕಾಸು ಎತ್ತಿಟ್ಟಿದ್ರೆ ಕೊಡು, ಬಾಡಿಗೆ ಒಪ್ಕೊಂಡು ಒಂದಷ್ಟು ಕೊಟ್ಬಿಟ್ಟು ಬರ್ತೀನಿ. ಇಷ್ಟು ಹೇಳ್ತಾನೋ ಅದರಲ್ಲಿ ಸ್ವಲ್ಪ ಕೊಟ್ಬಿಟ್ಟು ಬರ್ತೇನೆ. ಮತ್ತೆ ನೀವು ಕೆಲಸಕ್ಕೆ ಹೋಗಿ ದುಡ್ಡು ನನ್ನ ಕೈಯಲ್ಲಲ್ವ ತಂದು ಕೊಟ್ಟಿದ್ದು? ಮನೇಲಿಟ್ಟಿರಿ, ನಾನು ಕೇಳ್ದಾಗ ಕೊಡಾರಿ ಅಂತ. ಕೊಟ್ಟಿರೋರಿಗಿಂತ ಹೆಚ್ಚಾಗಿ ಕೇಳ್ತಾರೆ. ನನ್ನ ಕೈಲಿ ನೋಡ್ರೆ 1 ರೂಪಾಯಿನೂ ಕೊಡೋಲ್ಲ. ಮನೆಯೆಲ್ಲ ನೀವು ತಾನೇ ನಡೆಸೋದು, ಮನೆಗೆ ಸಾಮಾನೆಲ್ಲ ನೀವು ತಾನೇ ತಂದು ಹಾಕೋದು. ನನ್ನ ಹತ್ರ ಎಲ್ಲಿಂದ ಬಂತು? ನೀವು ಬಾಡಿಗೆ ಒಪ್ಪಿದ್ರಷ್ಟು ಬಿಟ್ಟರೆಷ್ಟು ನನಗೇನು ಬೇಕು? ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಹತ್ರ 1 ರೂಪಾಯಿನೂ ಕೇಳಬೇಡಿ. ನೀವು ಜನನ ನಡೆಸ್ಕೊಂಡಾರು ಹೋಗಿ, ಟೆಂಪೋದಲ್ಲಾರು ಕರ್ಕೋಗಿ, ಏನಾದರೂ ಮಾಡಿ. ಒಟ್ನಲ್ಲಿ ನನ್ನ ಗೌರಿ ಮದುವೆ ಚೆನ್ನಾಗಿ ಮಾಡಿ ಅಷ್ಟೇ. ಇನ್ನೇನು ಕೇಳಕ್ಕೆ ಬರಬೇಡಿ ನನ್ನ ಹತ್ರ. ಸರಿ ಬಿಡು, ನಿನ್ನ ಹತ್ರ ದುಡ್ಡಿದ್ರು ಕೊಡಲ್ಲ ಅಂತ ನನಗೂ ಗೊತ್ತು ಕಣ. ಹೇಗೋ ವ್ಯವಸ್ಥೆ ಮಾಡ್ತೀನಿ. ನನ್ನ ಗೌರಿ ಮದುವೆನ ನೀನು ಕೊಡಲಿಲ್ಲ ಅಂದರೆ ನಾನು ಬಿಟ್ಬಿಡ್ತೀನ? ಚೆನ್ನಾಗೇ ಮಾಡ್ತೇನೆ. ನೀವು ಅವ್ವ ಮಗ ಅದೇನೋ ಮಾಡಿ ನನ್ನ ಗೌರಿ ಮದುವೆ ಒಂದಾಗಲಿ, ಆಮೇಲೆ ನಿಮ್ಮನ್ನ ಉಪವಾಸಕ್ಕೆ ಹಿಡಿಯುತ್ತೀನಿ. ಅದೇನೋ ಮಾಡೋರಂತೆ. ಬನ್ನಿ, ಎಲ್ಲದಕ್ಕೂ ನನ್ನನ್ನೇ ಬೈಯೋರಿ. ನೀವೇನಾದರೂ ಮಾಡ್ಕೊಳ್ಳಿ, ನನಗೇನು ಗೊತ್ತು. ಗೌರಿದು ಮದುವೆ ಆಗಲಿ, ನಾನೇ ಊರು ಬಿಟ್ಟು ಹೋಗ್ತೀನಿ ನೀವೆಲ್ಲ ಈ ಥರ ಆಡ್ತಿದ್ರೆ. ನಾನು ಹೋಗಿ ಅಡುಗೆ ಮಾಡಬೇಕು. ಸಾಂಬಾರಿಗೆ ಇಟ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಬಂದು ಊಟ ಕೊಡೆ ಅಂತೀರ. ಕೊಡೋದು ಸ್ವಲ್ಪ ತಡ ಆಯಿತು ಅಂದರೆ ಮನೇಲೇ ಕೂತ್ಕೆ ಏನು ಮಾಡ್ತೀಯಾ? ಇಷ್ಟೊತ್ತಾರು ಅಡುಗೆ ಮಾಡಿಲ್ವಲ್ಲ? ನಾನು ಹೊಲಕ್ಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ತಡ ಆಗ್ತಾಯಿದೆ ಅಂತ ನನ್ನನ್ನೇ ಬೈತೀರಾ. ಹೋಗಿ ನೀವೇನೋ ಕೆಲಸ ಮಾಡಿ ಹೋಗಿ. ನಾನು ಹೋಗಿ ಅಡುಗೆ ಮಾಡಿರ್ತೀನಿ, ಬಂದು ಊಟ ಮಾಡೋರಂತೆ.